ಈ 13 ದಿನಗಳ ನಂತರ ಹಲವಾರು ಬಾರಿ ಈ 13 ದಿನಗಳಲ್ಲಿ ಅವರ ಹಿರಿಯ ಸೋದರರಾದ ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳ ಜೊತೆ ಅಥವಾ ಸಾರ್ವಜನಿಕರಿಗೆ ಒಂದಷ್ಟು ಸಂದೇಶಗಳನ್ನು ಮಾತುಗಳನ್ನು ಹೇಳಿದ್ದಾರೆ. ಆದರೆ ಇವತ್ತು ನಮ್ಮ ಜೊತೆ 4-6 ನಿಮಿಷಗಳನ್ನು ಕಳೀತಾ ಇದ್ದಾರೆ. ಅದು ಅವರ ದೊಡ್ಡತನ. ಬಿಕಾಸ್ ಸಂಬಂಧವಿಲ್ಲ ಅಂದ್ಕೊಳ್ಳಬಹುದಾದ ಜನನೇ ಇನ್ನೂ ಶೋಕಸಾಗರದಲ್ಲಿದ್ದಾರೆ ಅಂದಾಗ ಕುಟುಂಬದ ಒಳಗಡೆ ಹೇಗಿರಬೇಕು ಪರಿಸ್ಥಿತಿ? ಇಟ್ಸ್ ವೆರಿ ಡಿಫಿಕಲ್ಟ್. ಸುಲಭ ಅಲ್ಲ ಅದು. ಮಾನ್ಯ ಶ್ರೀ ಶಿವರಾಜ್ ಕುಮಾರ್ ಅವರು ನನ್ನ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ತಮಗೆ ಒಂದು ನಮಸ್ಕಾರ. ಕಾರಣ, ತಾವು ನಮ್ಮ ಜೊತೆ ಮಾತನಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಈ ಸಂದರ್ಭದಲ್ಲಿ ಮೇ ಬಿ ಐ ವುಡ್ ಹ್ಯಾವ್ ಎಂಜಾಯ್ಡ್ ಟಾಕಿಂಗ್ ಟು ಯು ಇನ್ ಎ ಡಿಫರೆಂಟ್ ಸಿಚುಯೇಷನ್. ಬಟ್ ದಿಸ್ ಸಿಚುಯೇಷನ್ನಲ್ಲೂ ನಿಮ್ಮ ಜೊತೆ ಮಾತಾಡಿದ್ರೆ, ನಿಮ್ಮಿಂದ 4 ಮಾತುಗಳನ್ನು ಪುನೀತ್ ಬಗ್ಗೆ ತಿಳ್ಕೊಂಡ್ರೆ ಯಾರು 4ವರಿಗೆ ಅದು ಪ್ರೇರೇಪಣೆ ಆದೀತೇನೋ, ಯಾರು 4ವರಿಗೆ ಅವರು ಇನ್ನಷ್ಟು ಸ್ಫೂರ್ತಿ ಆಗಬಹುದೇನೋ ಅನ್ನೋದು ಒಂದೇ ಆಸೆ. ಆ ಆಸೆಯಿಂದಾಗಿ ಅಥವಾ ಸ್ವಾರ್ಥದಿಂದಾಗಿ ನಿಮ್ಮನ್ನು ಇಲ್ಲಿ ಒಳಗೆ ಕೇಳ್ಕೊಂಬಿಟ್ಟಿದ್ದೀನಿ ಇವತ್ತು ನಿಮ್ಮ ಜೊತೆ ಮಾತನಾಡೋದಕ್ಕೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೀ ಅಟ್ ದಿಸ್ ಅವರ್. ಥ್ಯಾಂಕ್ ಯು. ಈ 13 ದಿನ ಕಳೆದಿದೆ. 13 ದಿನದ ನಂತರ ಮೊದಲ ದಿನದ ಶಾಕ್ ಏನಿತ್ತು ಜನಕ್ಕೆ, ಅದರಿಂದ ಹೊರಕ್ಕೆ ಬರೋಕ್ಕಾಗದ ರೀತಿ ಇನ್ನೂ ನಮ್ಮ ಅಭಿಮಾನ ಪ್ರೀತಿ ಉಕ್ಕಿ ಹರಿತಾನೇ ಇದೆ. ಹೇಗೆ ಸಾಧ್ಯ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ರೀತಿಯ ಅಭಿಮಾನವನ್ನು ಎಲ್ಲವನ್ನ ದಾಟಿ ಸಂಪಾದನೆ ಮಾಡೋದು ಅನ್ನೋದಕ್ಕೆ? ಪುನೀತ್ ಜೀವನವನ್ನು ನೋಡಿದ ನಿಮಗೇನಾದರೂ ಸುಳಿವು ಸಿಕ್ಕಿದೆಯಾ? ಆ್ಯಕ್ಚುಲಾಗಿ ಅವನು ಅಪ್ಪು ಮಗುವಿಂದನೇ ಎಲ್ಲರ ಮನಸ್ಸಲ್ಲೂ ಆಳವಾಗಿ ಬೆಳೆದ್ಬಿಟ್ಟ. ಮಗುವಿಂದ ಆಮೇಲೆ ಅವನು ಸಿನಿಮಾ ಮಾಡಬೇಕಾದ್ರೆ 3 years 4 years ಇರಬೇಕಾದ್ರೆ ಒಂದು ಇಂಡಿವಿಜುವಲ್ ಭಾಗ್ಯವಂತರು ಇರ್ಬೋದು, ಇಲ್ಲ ಬೆಟ್ಟದ ಹೂ. ಅದಾದಮೇಲೆ ಅಪ್ಪಾಜಿ ಜೊತೆಲಿ ಕಂಟಿನ್ಯೂಸ್ ಫಿಲ್ಮ್ ಮಾಡ್ಕೊಂಬಂದು ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಸೂಪರ್ ಸ್ಟಾರು. ಆಮೇಲೆ ಮಗನ ಥರ ಆಗ್ಬಿಟ್ಟಿದ್ದ ಎಲ್ರಿಗೂ. ಅದಾದಮೇಲೆ ಒಂದು ಸರ್ಟನ್ ಗ್ಯಾಪ್ ಆದಮೇಲೆ ಯೂತ್ ಹೀರೋ ಆಗಿ ಬಂದ. ಸೊ ಅವಾಗೇನಾಯಿತು, ಆ ಏಜ್ ಗ್ರೂಪ್ನವರು ಎಲ್ಲರೂ ಸಂಪರ್ಕ ಇರ್ಬೋದು. ಇದು ಸಿನಿ ಜರ್ನಿ ಆಯಿತು ಇಲ್ಲಿವರೆಗೂ. ಅಪಾರ್ಟ್ ಫ್ರಮ್ ದಟ್, ಒಂದು ಹ್ಯೂಮನ್ ಆಗಿ ನಮಗೆ ಗೊತ್ತಿಲ್ಲದಿರೋ ವಿಷಯ ಎಷ್ಟೋ ಮಾಡಿದ್ದಾನೆ, ಎಷ್ಟೋ ಹೆಲ್ಪ್ ಮಾಡಿದ್ದಾನೆ. ಇನ್ನು ಅಣ್ಣನಾಗಿ ನನಗೂ ಗೊತ್ತಿಲ್ಲ, ಏನೇ ನಮ್ದು ಯಾವಾಗ ಮಾತಾಡಿದ್ರೂ ಶಿವಣ್ಣ ನಾನು ಒಂದು ಹೊಸ ಗಾಡಿ ತಗೊಂಡೆ, ಇದು ನೋಡು ಅಷ್ಟೇ. ಮತ್ತು ಅವನು ಏನು ಮಾಡ್ತಿದ್ದ, ಏನು ಹೆಲ್ಪ್ ಮಾಡ್ತಿದ್ದ, ನಾವು ಮಾತಾಡ್ತಿರ್ಲಿಲ್ಲ, ಅವನು ಮಾತಾಡ್ತಿರ್ಲಿಲ್ಲ. ಇಷ್ಟೇ ನಮ್ಮ ಇದ್ರಲ್ಲಿ ಸಂಪರ್ಕ ಆಯಿತು. ಅದೇ ಲವ್ ಆ್ಯಂಡ್ ಅಫೆಕ್ಷನ್. ಯಾವಾಗ ಸಿಕ್ಕಿದ್ರು, ಯಾವುದೇ ಸಮಾರಂಭ ಆದರೂ ನಾನು ಅಪ್ಪು ವಿಷಯ ಮಾತಾಡದೆ ಇರೋದೇ ಇಲ್ಲ. ಸಮಾರಂಭ ಅಂತಲ್ಲ, ಜನರಲಿ ನಾವು ಯಾವತ್ತಿದ್ರು ಅಪ್ಪು ವಿಷಯ ಮಾತಾಡದೇ ಇಲ್ಲ. ಅಪ್ಪಾಜಿ ಅಪ್ಪು ವಿಷಯ ಅಂತೂ ಯಾವತ್ತಾರ ಒಂದು ವಿಷಯ ಅವ್ರು ಬರೋದು ಅಪ್ಪು ವಿಷಯ. ಯಾಕಂದರೆ ಅಪ್ಪುವುದು ಒಂದು ವ್ಯಕ್ತಿತ್ವ ಹಂಗಿತ್ತು. ಯಾಕಂದರೆ ಅವನ ಚರಿಷ್ಮಾ ಅಂತ ಏನಂತೀವಿ, ಅವನ ಚರಿಷ್ಮಾ ಆಗಲಿ, ಅವನು ಮಾತಾಡೋ ರೀತಿ ಆಗಲಿ, ಅವನು ಬದುಕಿದ ಸ್ಟೈಲ್ ಆಗಲಿ. ಅದಕ್ಕೆ ಒಂದು ಸಮಾರಂಭದಲ್ಲೂ ಹೇಳ್ತಿದ್ದೆ ಸರ್ ನಾನು, ಅವನು ರಾಯಲ್ ಆಗಿರ್ತಾನೆ, ಯಾವಾಗಲೂ ರಾಯಲ್ ಆಗಿರ್ತಾನೆ, ಇನ್ನೂ ರಾಯಲ್ ಆಗಿರ್ತಾನೆ ಅಂತಲೇ ನಾನು ಹೇಳ್ತಾ ಇದ್ದೆ ಯಾವಾಗಲೂ. ಯಾಕಂದರೆ ಅವನು ಹುಟ್ಟಿದಾಗ ನನಗೆ 13 ವರ್ಷ. ಸೊ ಒಂದು ಮಗುವಿಂದ ನೋಡಿದ್ದೀನಿ ಅವನ ಬೆಳವಣಿಗೆ ನೋಡ್ಕೊಂಬಂದಿದ್ದೀನಿ. ಐ ಥಿಂಕ್ ಅಂಥ ಒಂದು ತಮ್ಮ ಪಡೆಯೋಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ. ಇನ್ನು ಯಾಕೆ ಜನ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ನಾನು ಕಣ್ಣಾರೆ ನೋಡಿದ ಮೇಲೆ ಗೊತ್ತಾಯಿತು. ಆಮೇಲೆ ಅವನು ಮಾಡ್ತಿರೋ ಕೆಲಸಗಳಿದೆಯಲ್ಲ, ಅದು ಯಾರು ಐ ಥಿಂಕ್ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಆ ರೀತಿ ಒಂದು ಕೆಲಸ ಅಪ್ಪಾಜಿ ಯಾವಾಗ ಹೇಳ್ತಾ ಇರ್ತಾರೆ, ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಮಾಡಿ ಎಲ್ರೂ ಒಂದು ಏನಂತೀವಿ ಮೆಸ್ಮರೈಸ್ ಮಾಡಿ ನಮ್ಮನ್ನು ಅಷ್ಟು ಬೇಗ ಹೋಗಿದ್ದು ಭಾಳ ದುಃಖ. ಸಾಮಾನ್ಯವಾಗಿ ಒಂದು ದೊಡ್ಡ ಕುಟುಂಬದಲ್ಲಿ ಜನಿಸಿದಂತಹ ಮಕ್ಕಳು ಅಧಿಕಾರ ಅಥವಾ ಖ್ಯಾತಿ ಅಥವಾ ಹಣದ ಶಕ್ತಿ ಎಲ್ಲವನ್ನು ನೋಡಿದ ಮಕ್ಕಳು ತಾವೇ ಖ್ಯಾತರಾಗ್ಬಿಟ್ರೆ, ನಟರಾಗ್ಬಿಟ್ರೆ, ಸೂಪರ್ ಸ್ಟಾರ್ಗಳಾಗ್ಬಿಟ್ರೆ ಒಂದು ಸಣ್ಣದಾಗಿ ಅವರಲ್ಲಿ ಎಲ್ಲೋ ಒಂದು ದಿಮಾಕು, ಒಂದು ಕೊಬ್ಬು ಇದು ಬೆಳೆದು ಬಿಡುತ್ತೆ ಅಂತ ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ನಂಬಿರುವಂಥದ್ದು ಮಾತು. ಹೌ ಡಿಡ್ ಹಿ ಎಸ್ಕೇಪ್ ದ್ಯಾಟ್? ಹೇಗೆ ಅದರಿಂದ ಅವರು ಪಾರಾದರು? ಯಾಕಂದರೆ ಫಸ್ಟು ಅಪ್ಪಾಜಿ ಅಮ್ಮ ಬೆಳೆಸಿದ ರೀತಿ,
ಆಮೇಲೆ ನಾವೆಲ್ಲ ನಡ್ಕೊಂಡಿದ್ದ ರೀತಿ, ಯಾಕಂದ್ರೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಲಿದ್ದು ಯಾರಿಗೂ ಭೇದ ಭಾವ ತೋರಿಸ್ತಿರ್ಲಿಲ್ಲ. ಬಟ್ ಏನಂದ್ರೆ ಇವನು ಚಿಕ್ಕವನು, ಎಲ್ಲರಿಗಿಂತ ಚಿಕ್ಕವನು, ಫಸ್ಟ್ ಲಾಸ್ಟ್. ಸೊ ಇವನ್ಗೇನಾಗುತ್ತೆ, ಎಲ್ರಿಗೂ ಅವ್ನು ಕಂಡ್ರೆ ಒಂದು ಪ್ರೀತಿ, ಅವನ್ನ ಪ್ಯಾಂಪರ್ ಮಾಡೋದು. ಬಟ್ ಎಷ್ಟೇ ಪ್ಯಾಂಪರ್ ಮಾಡಿದ್ರೂ ಎಲ್ಲೂ ಅಹಂಕಾರ ತೋರಿಸ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ 5 ವರ್ಷ 6 ವರ್ಷ ಅವ್ನು ಹೋಟೆಲ್ ಊಟ ಮಾಡಕ್ಕೆ ಹೋಗೋನು, ಜೊತೆಲಿ ನಮ್ಮ ವಾಚ್ಮ್ಯಾನ್ ಹೋಗೋರು ಜೊತೆಲಿ, ಅವನು ಜೊತೆಲಿ ಕರ್ಕೊಂಡೋಗಿ ಇವನೇನು ಊಟ ಮಾಡ್ತಿದ್ದೋ ಅದೇ ಊಟ ಅವ್ರಿಗೂ ಕೊಡಿಸ್ತಾ ಇದ್ರು. ಸೊ ಅವಾಗಿಂದ ಅವನಿಗೆ ಆ ಬುದ್ಧಿ. ಆಮೇಲೆ ನಮಗೆ ವಾಚ್ಮ್ಯಾನ್ ಆಡ್ಕೆ ಮಾಡೋರು, ಬಡ ಸಾಬ್ ನಿಮ್ಗೇನು ಯೂಸ್ ಇಲ್ಲ, ನಮ್ಮ ಚೋಡ ಸಾಬ್ ಹೋದ್ರೆ ನಮ್ಗೆ ಊಟ ಸಿಗುತ್ತೆ ಅಂತ ನಮ್ಮನ್ನ ಆಡ್ಕೆ ಮಾಡೋರು. ಅವಾಗ ನಾವು ಹೇಳ್ತಿದ್ದೋ, ನನ್ನ ತಮ್ಮ ಕಣೆ ಅವನಿಗೆಲ್ಲ ಕೊಡೋಕ್ಕೆ ನಮ್ಗೆಲ್ಲ ಏನು ಒಂದು ಬೇಸರ ಆಗ್ತಿರ್ಲಿಲ್ಲ. ಅವಾಗಿಂದನೂ ಅಷ್ಟೇ, ಆ ದುಡ್ಡಿದ್ರೂ ಅವನು ಬೇರೆಯವ್ರಿಗೆ ಕೊಡಬೇಕು, ನಾನೇನು ತಿಂತೀನಿ ಅದನ್ನೇ ಕೊಡ್ಬೇಕನ್ನೋ ಏನಂತೀವಿ ಒಂದು ಮನೋಭಾವ ಅವಾಗಿಂದ ಬೆಳೆಸ್ಕೊಂಡಿದ್ದ. ಆಮೇಲೆ ಬಹುಶಃ ಇದು ಅಪ್ಪಾಜಿ ಅಮ್ಮ ಏನು ಒಂದು ಮಕ್ಕಳಿಗೆ ನೋಡ್ತಿದ್ರು, ಅವ್ನು ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಿತ್ತು ಅಂತ ಕಾಣುತ್ತೆ. ಅವನು ಏನೇ ಪವರ್ಫುಲ್ ಆಗಿದ್ರು ಯಾವಾಗಲೂ ಅದೇ ಪ್ರೀತಿ ಎಲ್ಲ ಮಕ್ಕಳ ಜೊತೆಲೂ ಅವನು ಶೇರ್ ಮಾಡ್ತಾ ಇದ್ದ. ಅವ್ರ ಸ್ನೇಹಿತರ ಜೊತೆ ಇರ್ಬೋದು, ಎಲ್ಲರೂ ಶೇರ್ ಮಾಡ್ಕೊಂಡಿದ್ರೆ ಹೊರತು ಯಾವತ್ತೂ ಅವನು ನಾನು ಇಂಥವ್ರ ಮಗ, ನಾನು ಒಂದು ಸ್ಟಾರ್ಡಮ್ ಇದೆ ಅಂತ ಯಾವತ್ತೂ ತೋರಿಸ್ಕೊಂಡಿದ್ದಿಲ್ಲ. ಅಪ್ಪು ನಿಧನ ಆದಮೇಲೆ ಬಂದಂತಹ ಈ ಅಪಾರವಾದಂತಹ ಪ್ರೀತಿ ಅಭಿಮಾನ ಕನ್ನಡಿಗರು ಮತ್ತು ಕರ್ನಾಟಕದಲ್ಲಿ ಬರೋದು ಬಹಳ ನಮ್ಮ ನಿರೀಕ್ಷೆಗಳ ಒಳಗಡೆನೇ ಇತ್ತು ಅನ್ಸತ್ತದು ನನಗೆ. ಬಿಕಾಸ್ ಇಟ್ ವಾಸ್ ವೆರಿ ನ್ಯಾಚುರಲ್ ಆಲ್ಸೋ. ಬಟ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂತಂದರೆ ಉತ್ತರ ಪ್ರದೇಶ, ಬಿಹಾರ ಅಲ್ಲೆಲ್ಲೆಲ್ಲೋ ವಿಡಿಯೋಗಳು ಮಾಡ್ಕೊಳ್ಳೋದು, ತಮಿಳ್ನಾಡು, ಆಂಧ್ರ, ಕೇರಳ ಈ ರೀತಿ ಹೋಗೋದು, ವಿದೇಶಗಳ ಟೆಲಿವಿಷನ್ಗಳು, ಸೇ ಫಾರ್ ಎಕ್ಸಾಂಪಲ್ BBC ಥರ ಯಾವುದೋ ಒಂದು, ನಾನು BBC ಬಂತು ಅಂತಂತಲ್ಲ, ಆ ರೀತಿಯ ಟೆಲಿವಿಷನ್ ಸ್ಟೇಷನ್ಗಳದನ್ನು ತೆಗೆದುಕೊಳ್ಳೋದು. ಹೌ ಡಿಡ್ ಇಟ್ ಹ್ಯಾಪನ್? ಯಾಕೆ ಅಂತ? ಇಸ್ ಇಟ್ ಓನ್ಲಿ ಬಿಕಾಸ್ ಹಿ ವಾಸ್ ಎ ಫೇಮಸ್ ಆ್ಯಕ್ಟರ್, ಆರ್ ಆ ಸೋಷಿಯಲ್ ಕಂಪ್ಯಾಷನೇಟ್, ಆ ಅನುಕಂಪ ಮತ್ತು ಪ್ರೀತಿಯನ್ನು ತೋರಿಸುವ ಸಾಮಾಜಿಕ ಕಳಕಳಿಯೋ? ಜನ ಯಾವುದನ್ನು ಒಪ್ಪಿದ್ದಾರೆ ಅನ್ನಿಸ್ತಿದೆ. ಗುಡ್ ಸೋಲ್, a great human being, a simple human being. In spite ಅವ್ರ ಹತ್ರ ಎಷ್ಟೇ ದೊಡ್ಡ ಗಾಡಿಗಳಿರ್ಬೋದು, ಎಷ್ಟೇ ಎಕ್ಸ್ಪೆನ್ಸಿವ್ ಗಾಡಿಗಳಿದ್ರೂ ಆ ಸಿಂಪ್ಲಿಸಿಟಿ ಅನ್ನೋದಿದೆಯಲ್ಲ ಯಾವಾಗಲೂ ಇತ್ತು. ಅದು ಮೋಸ್ಟ್ಲಿ ಕ್ಯಾರಿ ಔಟ್ ಆಗಿದೆ ಅವ್ರಿಗೆಲ್ಲರಿಗೂ. ಯಾಕಂದ್ರೆ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಟಚ್ ಆಗಿರ್ಬೇಕಾದ್ರೆ ಹೊರಗಡೆ ಜನ ನಮ್ಮ ಕರ್ನಾಟಕ ಬಿಟ್ಟು ತಮಿಳ್ನಾಡು ಆಗಲಿ, ಕೇರಳ ಆಗಲಿ, ಯಾಕೆ ಎಷ್ಟೋ ಜನ ಆರ್ಟಿಸ್ಟ್ಗಳು ಇವತ್ತು ನಾರ್ತಲ್ಲಿರ್ಬೋದು, ವೇಲಂಗಣ್ಣಿ ಅಂತ ಒಂದು ಊರಿನಲ್ಲಿ ಮೊನ್ನೆ ನಮ್ಮ ಇಲ್ಲಿ ಒಂದು ಕಾರ್ಯ 11th ಡೇ ಕಾರ್ಯ ನಡಿಬೇಕಾದ್ರೆ ಅಲ್ಲಿ ಊಟ ಕೊಟ್ಟಿದ್ದಾರೆ. ಏನು ಸಂಬಂಧ ಅವ್ರಿಗೂ ನಮಗೂ ಅಂತ ನೋಡಿದ್ರೆ ಏನೂ ಇಲ್ಲ, ವ್ಯಕ್ತಿಯ ಸಂಬಂಧ ಅಷ್ಟೇ. ಒಂದು ಹ್ಯೂಮನ್ ಕೊಡೋ ಒಂದು ಮರ್ಯಾದೆ, ಒಂದು ಹ್ಯೂಮನ್, ಒಂದು ಗ್ರೇಟ್ ಸೋಲ್ನ ರೆಕಗ್ನೈಸ್ ಮಾಡೋ ಒಂದು ರೀತಿ, ಒಂದು ಮನಸ್ಸು. ಎಲ್ಲ ಸ್ವಾರ್ಥದಲ್ಲಿ ಮುಳುಕೊಂಡಿರಬೇಕಾದ್ರೆ ಬರೋದೆಲ್ಲ ನನಗೇ ಬರಲಿ ಅಥವಾ ನನ್ನ ಹುಟ್ಟಬೇಕಾಗಿರೋ ಮರಿ ಮೊಮ್ಮಕ್ಕಳಿಗೂ ಇರಲಿ ಅನ್ನೋ ಸಂದರ್ಭದಲ್ಲಿ ಈ ಟ್ರೈ ಟು ಬ್ಯಾಲೆನ್ಸ್ ಇಟ್. ಆ್ಯಂಡ್ ಇನ್ನೊಬ್ಬರಿಗೂ ನನ್ನ ಸಂಪಾದನೆ ಅಥವಾ ನನ್ನ ಸಹಾಯ ಇರಬೇಕು, ಸೇರಬೇಕು ಅನ್ನೋ ಭಾವನೆ ಬಂದು ಅಷ್ಟೆಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದಿದ್ದು ನಿಮ್ಮ ಯಾರ ಅರಿವಿಗೂ ಬಾರದಂತೆ ಹೇಗೆ? ಹೌ ಡಿಡ್ ಯು ಮ್ಯಾನೇಜ್ ಇಟ್? ನಮಗಳಿಗೆ ಗೊತ್ತಾಗದೇ ಇರೋದು ಬೇರೆ ವಿಚಾರ, ನಮಗೆ ಗೊತ್ತಾಗದಿದ್ದು ನಮ್ಮ ಮೂರ್ಖತನಾನೇ ಪ್ರಾಬಬಲಿ. ನೌ ವಿ ಹ್ಯಾವ್ ಫೇಲ್ಡ್ ಅನ್ಸತ್ತೆ. ಹೌ ಡಿಡ್ ಯು ಮ್ಯಾನೇಜ್? ಅದೇ ನಮಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನನಗೆ ಗೊತ್ತಾಗಿಲ್ಲ ಅಂದರೆ ನೋಡಿ, ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಾಗಿಲ್ಲ ಅಂದರೆ ನಮ್ಗೆ ಅರ್ಥನೇ ಆಗಲ್ಲ. ಅಂದರೆ ಇದಿರಲಿ ಹೆಂಗೆ ಆನ್ಸರ್ ಹುಡುಕೋದಂತನೂ ಗೊತ್ತಿಲ್ಲ. ನಾವು ಇದ್ರ ಬಗ್ಗೆ ಅಶ್ವಿನಿ ಹತ್ರ ಇವಾಗ ಕೇಳೋಕ್ಕೂ ಆಗಲ್ಲ. ನಾವು ಪಾಪ ಅವರು ಇರೋ ಮನಸ್ಥಿತಿಲಿ ನಾವು ಹೆಂಗೆ ಇದೆಲ್ಲ ಆಯಿತು ಅಂತಲೂ ಕೇಳೋಕ್ಕಾಗಲ್ಲ. ಬಟ್ ಒಂದು ಏನಂದರೆ, ಒಂದು ಮನ್ಸಿಗೆ ಸಂತೋಷ ಏನಂದರೆ, ಇಷ್ಟೆಲ್ಲ ಮಾಡಿದ್ದಾರೆ ನನ್ನ ತಮ್ಮ, ನನಗಿಂತ ಚಿಕ್ಕವನು, ಅಷ್ಟು ಒಂದು ಬುದ್ಧಿ, ಅದು ಆ ಏಜಿಗೆ ಮೀರಿದ ಬುದ್ಧಿ ಅದು. ಯಾಕೆ ಕೆಲವ್ರಿಗೆ ಎಷ್ಟೇ ಏಜ್ ಆದರೂ ಆ ಬುದ್ಧಿ ಬರಲ್ಲ. ಬಟ್ ಇವನಿಗೆ ಈ ವಯಸ್ಸಲ್ಲೇ ಒಂದು ಐ ಥಿಂಕ್ ಮಾಡೋಕ್ಕೊಂದು 6-7 ವರ್ಷ ಹಿಂದೆಯಿಂದ ಅವನು ಶುರು ಮಾಡಿರ್ಬೋದೇನೋ. ಬಟ್ ಆ ಬುದ್ಧಿ ಅವಾಗಿಂದ ಹೆಂಗೆ ಬಂತು ಅವನಿಗೆ ಅಂತ ನಮಗೆ ಅರ್ಥ ಆಗಲ್ಲ. ಇಟ್ಸ್ ಅನ್ಬಿಲೀವಬಲ್. ಬಿಕಾಸ್
ನಾನು ಈ ವಿಷಯ ಬಂದಿದ್ದ ದಿನ ಸುದ್ದಿಲಿ ಕೂತಾಗ ಅಂದ್ಕೊಂಡೆ, ದೊಡ್ಡವರು ರಾಜ್ಕುಮಾರ್ ಅವ್ರದ್ದು ಬಂದಾಗ ನಾನು ಪತ್ರಿಕೆಯಲ್ಲಿದ್ದೆ ಅವತ್ತು, ಅದನ್ನು ಹ್ಯಾಂಡ್ಲ್ ಮಾಡಿದ್ದೆ. ಬಟ್ ಈ ದಿನ ನನಗೆ ಬರುತ್ತೆ ಅಂತ ನಾನು ಪರಿಭಾವಿಸಿರಲಿಲ್ಲ ಅಂತಲೇ ಪ್ರಾರಂಭ ಮಾಡಿಕೊಂಡೆ ಅವತ್ತು. ಇಟ್ಸ್ ಅವರ್ ಮಿಸ್ಫಾರ್ಚೂನ್, ವಿ ಹ್ಯಾವ್ ಲಾಸ್ಟ್ ಸಚ್ ಎ ಫೆಲೋ ಅನ್ನೋದು. ಬಟ್ ಪಾಯಿಂಟ್ ಈಸ್, ನಿಮಗೆ ಗೊತ್ತಾಗಿದ್ದು ಯಾವಾಗ? ನನಗೆ ಟಿ ವಿನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಐ ಸಿಂಪ್ಲಿ ಥಾಟ್ ಎಂಥದ್ದೋ ಒಂದು ಗ್ಯಾಸ್ಟ್ರಿಕ್ಕೋ ಒಂದು ಅಸಿಡಿಕ್ಕೋ ಟೈಪ್ ಆಗಿರಬೇಕು, ಇಟ್ಸ್ ಓಕೆ, ಹಿ ವಿಲ್ ಬಿ ಔಟ್ ಆಫ್ ಇಟ್ ಅಂತ. ಆ್ಯಕ್ಚುಲಿ ನನಗೆ ಅವತ್ತು ಫಿಲ್ಮ್ ರಿಲೀಸ್, ಅವತ್ತು ಬಜರಂಗಿ 2 ರಿಲೀಸ್ ಆಗಿತ್ತು. ಬೆಳಗ್ಗೆ ಥಿಯೇಟ್ರ್ ವಿಸಿಟ್ ಮಾಡಿ 5 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಸಿದ್ಧಲಿಂಗೇಶ್ವರ ಹಾಗೂ ಶ್ರೀನಿವಾಸ ಥಿಯೇಟ್ರ್ ವಿಸಿಟ್ ಮಾಡಿ ವೀರೇಶ ಥಿಯೇಟರ್ ಹತ್ರ ಒಂದು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಮೇಲೆ ಹೋಗಿ ಶಾರ್ಟ್ಸ್ ಹಾಕೊಂಡು ಬಂದೆ. ಕೆಳಗಡೆ ಒಂದೇನೋ ಫೋನ್ಸ್ ಯಾವುದೋ ಬರ್ತಾಯಿತ್ತು ಬೇರೆ ಜಾಗದಲ್ಲಿಂದ, ಸಿನಿಮಾ ಬಗ್ಗೆ ಬರ್ತಾಯಿತ್ತು. ಅವಾಗ ಕರೆಕ್ಟಾಗಿ ಅಪ್ಪು ಅವ್ರು ಯಾರೋ ಬಂದು ಈ ಥರ ಹುಷಾರಿಲ್ಲ ಹಾಸ್ಪಿಟಲ್. ನಾನು ಸುಮ್ಮನೆ ಏನು ಇಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಮನೇಲಿದ್ದವ್ರು ಗೀತಾ ಹತ್ರ ಫೋನ್ ಮಾಡಿ ಕೇಳ್ಬಿಡೋಣ ಅಂದ್ಬಿಟ್ಟು ನಾವು ಅಶ್ವಿನಿ ಅವ್ರಿಗೆ ಫೋನ್ ಮಾಡಿದೆವು. ಅವಾಗ ಇಮಿಡಿಯೇಟಾಗಿ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ನಮಗೆ ಶಾಕ್ ಆಯಿತು ವೆನ್ ಶಿ ಸೆಡ್ ಈಸ್ ನೋ ಮೋರ್ ಅನ್ನೋದು. ಆ ವರ್ಡ್ ಕೇಳೋಕ್ಕೇನೆ ಒಂದು ಏನಂತೀವಿ, ಇಟ್ ವಾಸ್ ಜಸ್ಟ್ ಲೈಕ್ ಎಷ್ಟೋ ಒಂದು ದೊಡ್ಡ ಸುನಾಮಿ ಬಂದು ಹೊಡೆದ್ರೆ ಹೆಂಗಾಗುತ್ತೆ ಆ ರೀತಿ ಒಂದು ಐ ಥಿಂಕ್ ಐ ಫೆಲ್ಟ್ ದಟ್ ಶಾಕಿಂಗ್. ಆ್ಯಂಡ್ ಏನು ಮಾಡೋದಂತ ಗೊತ್ತಾಗಿಲ್ಲ. ಐ ಬಿಕೇಮ್ ನನ್ನ ಪಾಡಿಗೆ ಅದು ನಿಜನ ನಂಬೇಕಾ ಬೇಡವಾ ಅಂತ ಹುಚ್ಚಿನ ಥರ ಮನೇಲಿ ಓಡಾಡ್ತಿದ್ದೆ. ನನಗೆ ಗೊತ್ತಾಗಿಲ್ಲ. ಆಮೇಲೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಐ ವಾಸ್ ಜಸ್ಟ್ ಥಿಂಕಿಂಗ್ ದಿಸ್ ಶುಡ್ ಬಿ ಲೈಸ್ ದಿಸ್ ಶುಡ್ ಬಿ ಲೈಸ್. ಅಯ್ಯೋ ದೇವ್ರೆ, ಹಿಂಗೆ ಆಗಿರಬಾರ್ದು ಅಂತಲೇ ಫೀಲ್ ಮಾಡ್ತಾ ಇದ್ದೆ. ಬಟ್ ವೆನ್ ಐ ಸಾ ದೇರ್ ಐ ಥಿಂಕ್ ಇಲ್ಲ, ಹಂಗೆ ನೋಡೋಕ್ಕೆ ಆಗಲಿಲ್ಲ ನನಗೆ ಆ ಥರ. ಯು ಡ್ಯಾನ್ಸ್ಡ್ ವಿತ್ ಹಿಮ್ 2 days ಬಿಫೋರ್ ಆರ್ 1 day ಬಿಫೋರ್? ಒಂದು ದಿನದ ಮೊದಲು ತಾವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಿದ್ರಿ, ನಿಮ್ಮದೇ ಫಿಲಮ್ ಅದು. ಆ್ಯಂಡ್ ಫಾರ್ ಮೀ ಜಸ್ಟ್ 4 days ಬಿಫೋರ್ ಆರ್ 5 days ಬಿಫೋರ್ ಐ ಹ್ಯಾಡ್ ಎ ಚಾನ್ಸ್. ನನಗೂ ಒಂದು ಅವಕಾಶ ಇತ್ತು, 1 ಗಂಟೆ ಕಾಲ ಕೂತ್ಕೊಂಡು ಮಾತಾಡೋದು, 1.5 ಗಂಟೆ ಕೂತ್ಕೊಂಡು ಮಾತಾಡೋದು, ಇಬ್ಬರು ಮಾತಾಡಬಹುದಾದಂಥ ಪರಿಸ್ಥಿತಿ ಇಬ್ಬರಿಗೂ ಒದಗಿ ಬಂದಿತ್ತು. I don't know. I just cannot believe. I keep telling my colleagues, ಕೇಳ್ತಾ ಇರ್ತೀನಿ, there are certain issues, ಅದು ಸಿಂಕ್ ಆಗಕ್ಕೆ ತುಂಬ ಕಷ್ಟ. ಇಟ್ಸ್ ವೆರಿ ಡಿಫಿಕಲ್ಟ್ ಸಿಂಕ್ ಆಗಕ್ಕೆ ಅದು. ದೇರ್ ಆರ್ ಸರ್ಟನ್ ಇಶ್ಯೂಸ್ನ ಹ್ಯೂಮನ್ ಮೈಂಡು ಬಹಳ ಬೇಗ ಮರೆತು ಬಿಡುತ್ತೆ. ಕೆಲವು ಇದನ್ನು ಸಿಂಕ್ ಮಾಡೋಕ್ಕೆ ಒಪ್ಪೋದೇ ಇಲ್ಲ ಅದು ಅಂತ. ದಿಸ್ ಈಸ್ ಒನ್ ಸಚ್ ರೇರ್ ಥಿಂಗ್ ಅನ್ಸುತ್ತೆ. ಇಟ್ಸ್ ಅನ್ಬಿಲೀವಬಲ್. ಹೂ ವಾಸ್ ಯು? ವೆರಿ ಹಾರ್ಡ್ ಟು ಡೈಜೆಸ್ಟ್ ಆಲ್ಸೋ. ಎಕ್ಸಾಕ್ಟ್ಲಿ. ಸಿಂಕೇ ಆಗದಿದ್ದಾಗ ಇನ್ ಡೈಜೆಷನ್ ಎಲ್ಲಿಂದ ಬಂತು? ಒಳಗೆ ಆಹಾರನೇ ಒಳಗೋಗ್ದಿದ್ಮೇಲೆ ಇನ್ ಡೈಜೆಷನ್ ಎಲ್ಲಿ? ದೇರ್ ಇಸ್ ನೋ ವೇ ಇಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಅನ್ನೋ ಥರ. ಬಟ್ ಯು ಥಿಂಕ್ ಹಿ ವಾಸ್ ಓವರ್ಲಿ ಇನ್ಸ್ಪೈರ್ಡ್ ಬೈ ರಾಜ್ಕುಮಾರ್ ಅವರಿಂದ, ಆರ್ ಮಿಡ್ ವೇನಲ್ಲಿ ಎಲ್ಲಾದರೂ ಕರೆಕ್ಷನಲ್ಲಿ ಬೇರೆ ಯಾವ್ದಾದ್ರು ಒಂದು ಇನ್ಸ್ಪಿರೇಷನ್ ಬಂದಿದೆ ಈ ಥರ ಸೋಷಿಯಲ್ ವರ್ಕ್ಗೆ ಅಂತ? ಐ ಡೋಂಟ್ ನೋ ಆ್ಯಕ್ಚುಲಿ. ಅಂದರೆ ಹೇಳೋದು ಈಸಿ, ಬಟ್ ನನ್ನ ತಮ್ಮನ ಬಗ್ಗೆ ಅಸೆಸ್ಮೆಂಟೇ ಬೇರೆ ಇತ್ತು. ಆ್ಯಕ್ಚುಲಿ ಹಿ ಎಂಜಾಯ್ಸ್ ಇಸ್ ಲೈಫ್ ವಿತ್ ದ ಫ್ಯಾಮಿಲಿ ಇರ್ಬೋದು, ಅವ್ನು ಫಿಲ್ಮ್ ಮೇಕಿಂಗ್ ಇರ್ಬೋದು. ನಾನು ಹಿಂಗಿರಬೇಕು, ನಾನೇ ಬೇರೆ ಥರ ಇರಬೇಕು ಅನ್ನೋದು ಯಾವತ್ತೂ ಇತ್ತು ಅವನಿಗೆ. ಹಿ ವಾಂಟೆಡ್ ಟು ಬಿ ಎ ಡಿಫ್ರೆಂಟ್ ಫ್ರಮ್ ಎವ್ರಿ. ಅಂಡ್ ವಿ ಆಸ್ ಬ್ರದರ್ಸ್, ಇವನ್ ದೋ ಆ್ಯಕ್ಚುಲಿ ನಾವಿಬ್ರು ವಿ ಲುಕ್ ಅಲೈಕ್ ಆಲ್ಮೋಸ್ಟ್. ನಾವಿಬ್ರು ತುಂಬ ಹೋಲ್ತೀವಿ. ಫಸ್ಟ್ ಚಿಕ್ಕ ವಯಸ್ಸು ಫೋಟೋಸಿಂದ ತಗೊಂಡ್ರೆ ನಂದು ಒಂದು ಫೋಟೋ ಇಟ್ಟು ನೋಡಿದ್ರೆ ಎಲ್ಲ ಫೋಟೋಸ್ಲೂ ಒಂದೇ ಆಲ್ಮೋಸ್ಟ್ ಸಿಮಿಲಾರಿಟಿ ಜಾಸ್ತಿ ಇದೆ. ಬಟ್ ಯಾವತ್ತು ನಾನು ಅವನ್ನ ಕಾಪಿ ಮಾಡೋದಾಗಲಿ, ಅವ್ನು ನನ್ನ ಕಾಪಿ ಮಾಡೋದಾಗಲಿ ಯಾವತ್ತೂ ಯಾವ ವಿಷಯದಲ್ಲೇ ಆಗಲಿ. ಬಟ್ ಆಲ್ವೇಸ್ ಅವನ ಫ್ಯಾಮಿಲಿ, ಅವನ ಮಕ್ಕಳನ್ನ, ಅದೇ ರೀತಿ ಅವನ ಪ್ರೊಫೆಷನ್ನ, ಹಾಗೂ ಈ ಹೆಲ್ಪಿಂಗ್ ನೇಚರ್ ಇರ್ಬೋದು ಯಾವತ್ತೂ ಅವನು. ಬಟ್ ಹೆಲ್ಪಿಂಗ್ ನೇಚರ್ 1 step ahead ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಅಷ್ಟೊಂದು ಐ ಡೋಂಟ್ ನೋ ಫ್ರಮ್ ವೇರ್ ಹಿ ಗಾಟ್. ಮೈಟ್ ಬಿ ಅಪ್ಪಾಜಿಯಿಂದ ಬಂದಿರೋದ್ರಲ್ಲಿ ತಪ್ಪೇನಿಲ್ಲ, ಅಮ್ಮಾಯಿಂದ ಬಂದಿದ್ರು ತಪ್ಪೇನಿಲ್ಲ. ಯಾಕಂದರೆ 100% ಇವರೆಲ್ಲರೂ ಅದೇ ಇದರಲ್ಲೇ ಇರೋದು. ಯಾಕಂದರೆ ಬ್ರದರ್ಸ್ ಎಲ್ರಿಗೂ ಇದೆ, ಈ 3 ಜನಕ್ಕೂ ಈ ಹೆಲ್ಪಿಂಗ್ ನೇಚರ್ ಅನ್ನೋದು ನಾವು ಯಾವತ್ತು ಡಿಸ್ಕಸ್ ಮಾಡೋದು. ನಾನೇನು ಮಾಡಿದೆ, ನೀನೇನು ಮಾಡಿದೆ ಅಂತ ಯಾವತ್ತೂ ನಾವು ಕೇಳ್ತಾನೆ ಇರಲಿಲ್ಲ. ಅವ್ರು ನಮ್ಮನ್ನೂ ಕೇಳ್ತಿರಲಿಲ್ಲ, ನಾನು ಅವ್ರನ್ನೂ ಕೇಳ್ತಿರಲಿಲ್ಲ ಅಪ್ಪನ. ಬಟ್ ಅಮ್ಮ ಶಕ್ತಿದಮ್ಮನ ಒಂದು
ಈ ಸಮಸ್ಯೆ ಸ್ಟಾರ್ಟ್ ಮಾಡಿದಾಗ ನಾವೆಲ್ಲರೂ ಜೊತೆಲಿ ಒಂದು ಮ್ಯೂಸಿಕಲ್ ನೈಟ್, ಅಪ್ಪಾಜಿ ಮ್ಯೂಸಿಕಲ್ ನೈಟು ನಾವು ಮಾಡಿದ್ದು ಅವಾಗ. ಅದಾದಮೇಲೆ ಅಮ್ಮ ನೋಡ್ಕೊಳಕ್ಕೆ ಶುರು ಮಾಡಿದ್ಮೇಲೆ ಕೆಂಪಯ್ಯ ಅವರು, ಆಮೇಲೆ ಜಾಸ್ತಿ ಜನ ಅದರಲ್ಲಿ ಒಂದು 10-12 ಜನ ಟ್ರಸ್ಟಿಗಳಿದ್ದಾರೆ. ಸೊ ಇವಾಗ ಅಮ್ಮ ಆದಮೇಲೆ ಇವಾಗ ಗೀತಾ ಅವರು, ಮೈ ವೈಫ್ ಇಸ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್. ಎಲ್ಲ ಫ್ಯಾಮಿಲಿಲಿ ಯಾರು ಕೂತ್ಕೋಬೇಕಂತ ಬಂದಾಗ ಎಲ್ಲರೂ ಯುನಾನಿಮಸ್ ಆಗಿ ದೇ ಸೆಡ್ ಗೀತಕ್ಕ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ಗೀತಾ ಬಂದು ನೋಡ್ಕೊತಾ ಇದ್ದಾರೆ. ಆಮೇಲೆ ಇದಕ್ಕೂ ಅಷ್ಟೇ ಅಪ್ಪು ಏನು ಮಾಡಬೇಕು, ಆಮೇಲೆ ಅಪ್ಪು ಜೊತೆ ಇದೆಲ್ಲ ಮಾತಾಡ್ಬೇಕಾದ್ರೆ ಏನಾದ್ರು ಮಾಡೋಣ ಶಿವಣ್ಣ, ಏನು ಬೇಕು ಮಾಡೋದು ಹೇಳಿ ಶಿವಣ್ಣ ಅಂತಲೂ ಯಾವಾಗಲೂ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಆ ಪ್ಲಾನ್ಸು ನಡೀತಾ ಇತ್ತು, ಇನ್ನು ಫರ್ದರ್ ಏನು ಮಾಡಬೇಕು ಅಂತ. ಆಮೇಲೆ ಕೆಂಪಯ್ಯ ಅವರು ಇದ್ದಾಗ ಸಿದ್ದರಾಮಯ್ಯ ಅವರು ಅಷ್ಟೇ, ಅದೇ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೌಶಲ್ಯ ಭವನಕ್ಕೆ ಒಂದು ಗ್ರಾಂಟು ಕೊಟ್ಟಿದ್ರು. ಇವಾಗ ಸ್ಕೂಲ್ ಮಾಡಬೇಕಂತ ಬಂದಾಗ ಸಾಕಷ್ಟು ಯೋಜನೆಗಳನ್ನ ಹೆಂಗೆ ಮಾಡೋದು ಅಂತ ಇನ್ ಎವ್ರಿಥಿಂಗ್ ಹಿ ಯೂಸ್ ಟು ಗೆಟ್ ಇನ್ವಾಲ್ವ್ಡ್. ಹೀ ವಾಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಮ್ಯಾನ್ ಅನ್ನೋದು ನಿಜ. ಆ ಸೈಕ್ಲಿಂಗಿನ ಆಸೆಗಳು, ಬೆಟ್ಟ ಹತ್ಕೊಂಡು ಹೋಗ್ಬಿಡೋದು, ಫೋಟೋ ತೆಗಿತೀನಿ ಅಂತ ಹೋಗ್ಬಿಡೋದು, ಈ ಥರದ ಇಶ್ಯೂಸಲ್ಲಿ. ಬಿಕಾಸ್ ಐ ಸಾ ಯು, ನಿಮಗೇನೋ ಒಂದು ಸೈಕಲ್ ಗಿಫ್ಟ್ ಕೊಟ್ಟಿದ್ದು ಒಂದು ವಿಜುವಲ್ ನೋಡ್ತಾ ಇದ್ದೆ. ನೀವು ಮನೆ ಒಳಗಡೆನೆ ರೌಂಡ್ ಹೊಡ್ಕೊಂಡು ಲೈಕ್ ಎ ಸ್ಮಾಲ್ ಚೈಲ್ಡ್ ಯು ಆರ್ ಎಂಜಾಯಿಂಗ್ ಇಟ್. ಅದನ್ನು ನಾನು ಐ ವಾಸ್ ವಾಚಿಂಗ್ ದಟ್ ವಿಜುವಲನ್ನು. ಅದು ಅಪ್ಪು ಆ್ಯಕ್ಚುಲಾಗಿ ಅಪ್ಪು ನನಗೂ ಏನು ಸಿಮಿಲಾರಿಟಿ ಅಂದರೆ ವಿ ಲೈಕ್ ಗಿಫ್ಟ್ಸ್. ಅಪ್ಪುಗೂ ಅಷ್ಟೇ, ನನಗೂ ಅಷ್ಟೇ ಗಿಫ್ಟ್ಸ್ ಅಂದರೆ ಭಾಳ ಇಷ್ಟ. ಸೊ ಈ ಯೂಸ್ ಟಾಸ್ಕ್ ಶಿವಣ್ಣ ಏನು ಬೇಕು ಅಂತ ನಾನೇನು ಈ ಏಜಿಗೆ ನಾನು ಏನು ಕೇಳಲಿ ಅವನಿಗೆ, ಅಪ್ಪುಗೆ ನಾನು ಕೇಳ್ತಿದ್ದೆ ಶಿವಣ್ಣ ಏನಾದರೂ ಸರಿ ಶಿವಣ್ಣ. ಆಮೇಲೆ ಹೇಳಿದೆ ಅಪ್ಪು ನಿಂಗೆ ಸ್ಪೆಷಲಾಗಿ ಏನು ಇಷ್ಟ ಹೇಳು, ಅದನ್ನೇ ತಗೊಳ್ಳು ಅಂತ. ಆಮೇಲೆ ಅವ್ನಿಗೆ ಸೈಕಲ್ ಕೊಡಿಸ್ಬೇಕಂತ ತುಂಬ ಆಸೆ. ಅವ್ನು ಎಲ್ಲೆಲ್ಲೋ ಹುಡುಕಿ ಲಾಸ್ಟ್ಲಿ ಆ ಬರ್ತ್ಡೇ ಕೊಡಲೇಬೇಕಂತ BMW ಸೈಕಲ್ ಒಂದು ಕೊಡಿಸ್ದೆ ಅವನು. ಅದಾದ್ಮೇಲೆ ನಾನು ಸೈಕ್ಲಿಂಗ್ ಜಾಸ್ತಿ ಶುರು ಮಾಡಿದೆ. ಆ್ಯಂಡ್ ಈವನ್ ಐ ವಾಸ್ ಸೀಯಿಂಗ್ ಹಿಮ್ ಆಲ್ವೇಸ್ ನಂದಿ ಹಿಲ್ಸ್ಗೆ ಹೋಗೋದು ಸೈಕ್ಲಿಂಗ್ಲಿ. ಈ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಆ್ಯಂಡ್ ಐ ಥಿಂಕ್ ಫಿಟ್ ಆಗಿರಬೇಕು ಅಂತ ಏನೇನು ಥರ ಅವ್ನು ಜಿಮ್ನಾಸ್ಟಿಕ್ ಅಂದರೆ ಚಿಕ್ಕ ವಯಸ್ಸೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಆಲ್ಮೋಸ್ಟ್ ವೆನ್ ಹಿ ವಾಸ್ 8 years 9 years ಹಿ ಯೂಸ್ ಟು ಡೂ ದಟ್ ಅಪ್ ಶಾಟ್ಸ್ ಆಗಲಿ, ಇಲ್ಲಾಂದರೆ ಬ್ಯಾಕ್ ಫ್ಲಿಪ್ ಆಗಲಿ. ಅವಾಗಿಂದ ಅವನಿಗೆ ಆ ಪ್ರಾಕ್ಟೀಸು ಯಾವಾಗಲೂ ಬಿಡ್ತಿರ್ಲಿಲ್ಲ. ಟು ಬಿ ಫಿಟ್ ಅನ್ನೋದು ಯಾವತ್ತೂ ಮನಸ್ಸಲ್ಲಿತ್ತು ಅವನಿಗೆ. ವಾಟ್ಸ್ ದಿ ಬಿಗ್ಗೆಸ್ಟ್ ಮೆಮೊರಿ ಈಗ ಆರ್ ದ ಮೆಸೇಜ್? ಭಾಳ ಜನಕ್ಕೆ ನನ್ನ ಪ್ರಕಾರ ಈವನ್ ವೆನ್ ಲಿವಿಂಗ್ ಹಿ ಗೇವ್ ಎ ಮೆಸೇಜ್, ಮೇ ಬಿ ಥ್ರೂ ಹಿಸ್ ಮೂವೀಸಲ್ಲಿ ತನ್ನ ಚಿತ್ರಗಳಿಂದ ಕೊಟ್ಟಿರ್ಬೋದು ಮೆಸೇಜಸ್ಸನ್ನು. ಭಾಳ ಜನ ವಯಸ್ಸಾಗಿದ್ದ 80 ವರ್ಷ 85 ವರ್ಷ ಆಗಿದ್ದವ್ರು ಬಂದಲ್ಲಿ ಕಾರ್ಯಕ್ರಮಗಳಲ್ಲಿ ಕೆಲವು ನಿಮ್ಮದು ಈ ಸಾವಾದಾಗ ನೋಡ್ತಾ ಇದ್ದೆ. ಇಟ್ಸ್ ಆ್ಯಬ್ಸಲ್ಯೂಟ್ಲಿ ನೋ ರೀಸನ್ ವೈ ದೇ ಶುಡ್ ಕಮ್ ಆ್ಯಂಡ್ ಕ್ರೈ. ಒಂದು ತಾಯಿ ನನ್ನ ಮಗ 3ರಲ್ಲಿ 1 ಹೋಗಿದ್ದಿದ್ರು ಪರವಾಗಿರಲಿಲ್ಲ, ನನಗೆ ಇದಾಯ್ತಲ್ಲ ಅಂದಾಗ ಯು ಫೀಲ್ ಆ ಡೆಪ್ತ್ ಆಫ್ ದಿ ಸಾರೋನೆಸ್ಸನ್ನು. ಯಾಕಂದರೆ ಯಾವ ತಾಯಿಗೂ ತನ್ನ ಮಕ್ಕಳು ಹೋದರೂ ಪರವಾಗಿಲ್ಲ ಅನ್ನೋದಷ್ಟು ಈಸಿ ಅಲ್ಲ. ನೋ ಮದರ್ ಕ್ಯಾನ್ ಸೇ ಇಟ್. ಬಟ್ ಒಂದು ತಾಯಿ ಬಂದು ಅದನ್ನು ಹೇಳ್ತಾಳೆ ಅಂತಂದರೆ ಆ ಡೆಪ್ತ್. ಸೊ ಈ ಕ್ರಾಸ್ಡ್ ದಿ ಏಜ್ಗಳನ್ನು, ಅಂದರೆ ವಯಸ್ಸನ್ನೆಲ್ಲ ದಾಟ್ಬಿಟ್ರು. ಸೊ ಲಿವಿಂಗಲ್ಲಿ ಹಿ ಗೇವ್ ಎ ಮೆಸೇಜ್ ಮೂವಿ ಮೂಲಕ, ಲಿವಿಂಗಲ್ಲಿ ತನ್ನ ಸೋಷಿಯಲ್ ಸರ್ವೀಸ್ ಮೂಲಕ. ಇನ್ ಡೆತ್ ಆಲ್ಸೋ ಇಟ್ ಅಪಿಯರ್ಸ್ ಹಿ ಹ್ಯಾಸ್ ಸೆಂಟ್ ಎ ಮೆಸೇಜ್ ನನ್ನ ಪ್ರಕಾರದಲ್ಲಿ. ಡು ಯು ಥಿಂಕ್ ದಿಸ್ ಇಸ್ ದಿ ಬೆಸ್ಟ್ ವೇ ಗೋ ಫಾರ್ವರ್ಡ್? ಯಾಕಂದ್ರೆ 100% ಏನಂದರೆ ಇವಾಗ ಇದನ್ನು ನಂಬೇಕಾ ಬೇಡವಾ ಅನ್ನೋದು ಒಂದು ಪ್ರಶ್ನೆ. ನೀವು ಹೇಳಿದ್ರಿ ಸಿಂಕ್ ಆಗೋದೇ ಕಷ್ಟ, ಹೆಂಗೆ ನಾವು ಒಪ್ಕೊಳ್ಳೋದು ಅಂತ ಒಂದಿದೆ. ಇನ್ನೊಂದು, ನಾನು ಅಣ್ಣನಾಗಿ 13 ವರ್ಷ ದೊಡ್ಡವನು, ಬಟ್ ನಾನು ಇದೆಲ್ಲ ನೋಡ್ಬೇಕನ್ನೋದು ನಂಗೆ ಅದೊಂದು ದೊಡ್ಡ ನೋವು. ಬಟ್ ಇನ್ ಸ್ಪೈಟ್ ಆಫ್ ದಟ್ ಇದು ಆಗಿದೆ. ಅದನ್ನು ನಾವು ಹೆಂಗೆ ಮುಂದಕ್ಕೆ ನಾವು ಹೆಂಗೆ ಯಾವ ರೀತಿ ಸಪೋರ್ಟ್, ಬೇರೆ ರೀತಿ ಸಪೋರ್ಟ್ ಅಲ್ಲ, ಮಾರಲಿ ಹೌ ಟು ಬಿ ಸಪೋರ್ಟಿವ್ ಟು ಎವ್ರಿಬಡಿ ಇನ್ ದ ಫ್ಯಾಮಿಲಿ ಆ್ಯಂಡ್ ಟು ದ ಫ್ಯಾನ್ಸ್, ಎಸ್ಪೆಷಲಿ ಅಭಿಮಾನಿ ದೇವರುಗಳಿಗೆ ಎಲ್ರಿಗೂ ಅಷ್ಟೇ. ಅವ್ರಿಗೂ ಎಲ್ಲರೂ ಈ ನೋವಲ್ಲಿ ನಾವು ಹೆಂಗೆ ಏನು ಇದು ಮಾಡೋಕ್ಕಾಗುತ್ತೆ. ಅದೇ ಒಂದು ಸಿನಿಮಾ, ಈ ಬಜರಂಗಿ ಟೂಲ್ ಒಂದು ಸಿನಿಮಾಲಿ ಒಂದು ಅದು ಹೇಳಿದ್ರು, ನಾವು ಗೊತ್ತಿಲ್ಲದೆ ಹೇಳಿದ್ದೀನಲ್ಲ, ಇದು ನಮಗೆ ಗೊತ್ತಾಗ್ತಿಲ್ಲ. ಒಂದು ಡೈಲಾಗ್ ಬರುತ್ತೆ, ಮನುಷ್ಯ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ, ಓಕೆ, ವ್ಯಕ್ತಿ ಮುಖ್ಯ ಅಲ್ಲ, ವಿಚಾರಗಳು ಮುಖ್ಯ ಅಂತ. ಇವತ್ತು ಅದೇ ಥರ ಆಗೋಯ್ತು ನೋಡಿ. ಡೈಲಾಗ್ ಬಜರಂಗಿ ಟೂಲ್ ಬರೋ ಡೈಲಾಗ್ ಅದು ಕರೆಕ್ಟಾಗಿ ಸೂಕ್ತವಾಗಿ ಅವನಿಗೆ ಹೇಳೋ ಥರ ಇದೆ. ಯಾಕಂದರೆ ಅವನು ವ್ಯಕ್ತಿ ನಾನು ಮುಖ್ಯ ಅಲ್ಲ ಅಂದ್ರೆ ಪರವಾಗಿಲ್ಲಪ್ಪ, ವ್ಯಕ್ತಿತ್ವ ನಂದು ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ, ಮನುಷ್ಯ ಮುಖ್ಯ ಅಲ್ಲ, ವಿಚಾರಗಳು ಮುಖ್ಯ. ಇವತ್ತು ಆ ವಿಚಾರಗಳು ಮುಖ್ಯ ಮಾಡಿಬಿಟ್ಟು ಹೊಂಟೋದ ಅವನು. ಬಟ್ ಇನ್ಮೇಲೆ ನಾವು
ಆ ವಿಚಾರಗಳನ್ನ ಇಟ್ಕೊಂಡು ಆ ವಿಚಾರಗಳನ್ನ ನಾವು ಮುಂದುವರಿಸ್ಕೊಂಡು ಅದನ್ನ ಯಾವತ್ತು ಸ್ಟಡಿಯಾಗಿ ಭದ್ರ ಮಾಡ್ಕೊಂಡು ಆ ಒಂದು ಆಸೆನ ನಾವು ನೆರವೇರ್ಸಕ್ಕೆ ನೋಡಬೇಕು, ನೆರವೇರಿಸಬೇಕು, ನಮ್ಮ ಕರ್ತವ್ಯ ಅದು. ಐ ಅಗ್ರಿ. ಕೆಲವರು ಬದುಕಿದ್ದಾಗ ವಿಪರೀತವಾಗಿ ದೊಡ್ಡ ಸ್ಫೂರ್ತಿದಾಯಕವಾಗಿರ್ತಾರೆ. ಕೆಲವರದ್ದು ದೇಹ ಕಾಣೆ ಆದ್ರೂ ಅವರ ನೆನಪುಗಳು ಮತ್ತು ಅವರ ಹೆಸರು, ಅವರು ಬಿಟ್ಟು ಹೋಗಿರೋ ಕೆಲಸ ಸ್ಫೂರ್ತಿದಾಯಕವಾಗಿಯೇ ಇರುತ್ತೆ. ಇದು ಕೆಲವೇ ವ್ಯಕ್ತಿಗಳಿಗೆ ಸಾಧ್ಯ. ಸಾಮಾನ್ಯವಾಗಿ ನಾವು ನಮ್ಮ ಕಣ್ಣ ಮುಂದೆ ಅವರು ಮರೆ ಆದ ಮೇಲೆ ನಾವು ಅವ್ರನ್ನ ಮರೆತು ಬಿಡ್ತೀವಿ. ಎಲ್ಲರನ್ನೂ ಎಂತೆಂಥವ್ರನ್ನೂ ಮರೆತು ಬಿಡ್ತೀವಿ, ನಾವು ಬೇಕಾದ್ರೆ ಮುಂದಕ್ಕೆ ಹೋಗ್ಬಿಡ್ತೀವಿ. ಬಟ್ ಕೆಲವ್ರನ್ನ ಮರೆಯೋಕ್ಕಾಗಲ್ಲ. ಪದೇ ಪದೇ ಅವ್ರ ಹೆಸರು ಬರುತ್ತೆ, ಪದೇ ಪದೇ ಅವ್ರ ಸ್ಫೂರ್ತಿಗಳೇ ಕೊಟ್ಟಾಗ್ತಾ ಹೋಗುತ್ತೆ. ಐ ಥಿಂಕ್ ಹಿಯರ್ ಈಸ್ ಎ ಮ್ಯಾನ್ ಹೂ ಡಿಸರ್ವ್ಸ್ ಟು ಬಿ ಪ್ರೊಟೆಕ್ಟೆಡ್ ಲೈಕ್ ದ್ಯಾಟ್. ಆ ಹೆಸರನ್ನು ಮತ್ತು ಆತ ಮಾಡ್ತಿದ್ದಂಥ ಕೆಲಸಗಳನ್ನು ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಒಂದು ಟ್ರಿಬ್ಯೂಟ್ ನಾವು ಕೊಡ್ಬೋದಾದ್ದು ಅಂತ ನನಗನ್ಸತ್ತೆ. ಐ ಹ್ಯಾವ್ ನೋ ಐಡಿಯಾ ವೆದರ್ ಐ ಆಮ್ ರೈಟ್ ಆರ್ ರಾಂಗ್. ಪರ್ಫೆಕ್ಟ್ಲಿ ರೈಟ್ ಸರ್, ಯು ಆರ್ ವೆರಿ ಪರ್ಫೆಕ್ಟ್ಲಿ ರೈಟ್. ಆಮೇಲೆ ಅಂಥ ಒಂದು ತಮ್ಮನ ಪಡೆಯೋಕ್ಕೆ ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ನಿಮಗೆ ಬರೀ ತಮ್ಮನಾಗಿ ಕಾಣಿಸ್ತಿದ್ದಾನೆ. ರಾಜ್ಯದ ಜನಕ್ಕೆಲ್ಲರಿಗೂ ಅವ್ರ ಮನೆ ಒಳಗಡೆ ಇರೋಬ್ರಾಗೆ ಒಬ್ರು ಕಾಣಿಸ್ತಿದ್ದಾರೆ. ಕುಟುಂಬದ ಒಳಗಡೆ ಇದ್ದವ್ರಿಗೆ ಒಬ್ಬರಾಗಿ ಕಾಣಿಸಿದ್ರೆ ಹೊರಗಡೆಯವ್ರಿಗೆಲ್ಲರಿಗೂ ಹಂಗೆ ಕಾಣಿಸ್ತಿದ್ದಾರೆ. ಸ್ಟಿಲ್ ಡಿಫಿಕಲ್ಟ್ ಟೈಮ್ಸ್, ಅದು ತುಂಬ ಸುಲಭವಾದ ಸಮಯ ಅಲ್ಲ. ಇಂಥ ಸಂದರ್ಭದಲ್ಲಿ ನೀವು ನನ್ನ ಜೊತೆ ಇಷ್ಟೊತ್ತು ಮಾತನಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ ನನಗೆ ಭಾಳ ಆಶ್ಚರ್ಯ. ಪ್ಲಸ್ ಅದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮ ಒಳ್ಳೆತನ ತೋರಿಸಿದೆ ಅಷ್ಟೇ. ಇನ್ನು ಐ ಡೋಂಟ್ ಥಿಂಕ್ ಐ ಕ್ಯಾನ್ ಸೇ ಎನಿಥಿಂಗ್ ಮೋರ್ ದ್ಯಾನ್ ದಟ್. ಒನ್ ಲಾಸ್ಟ್ ಥಾಟ್ ಅಬೌಟ್ ಯುವರ್ beloved brother. Appu will always be as my kid in my heart always. ನಾನು ಯಾವತ್ತೂ ಅವನು ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. I'll actually ನನ್ನ ಜೀವ ಎಲ್ಲಿವರೆಗೂ ಇರುತ್ತೋ ಅವನ್ನ ಜೀವಂತವಾಗಿ ಇಟ್ಕೊಳ್ಳೋಕ್ಕೆ ನೋಡ್ತೀನಿ ನಾನು ಯಾವಾಗಲೂ. ಯಾಕಂದರೆ ಐ ಡೋಂಟ್ ವಾಂಟ್ ಟು ಸೆಂಡ್ ಹಿಮ್ ಆಫ್. ಅವನ್ನ ಕಳಿಸೋಕ್ಕೆ ಇಷ್ಟ ಇಲ್ಲ. ಅವನ ಮೆಮೊರೀಸ್ ಇರ್ಬೋದು, ಅವನ ಆಸೆಗಳನ್ನಿರ್ಬೋದು, ಅದನ್ನು ಲೈವ್ಲಿಯಾಗಿ ಲಿವಿಂಗಾಗಿ ಇಟ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ. ಫಾರ್ ದಿ ಸೇಕ್ ಆಫ್ ಪುನೀತ್ ರಾಜ್ಕುಮಾರ್, ಆಲ್ ದ ಬೆಸ್ಟ್ ಟು ಯು ಆ ಕೆಲಸದಲ್ಲಿ. ಐ ಆಮ್ ಶೂರ್ ಸಮಾಜ ಮತ್ತು ಅವ್ರನ್ನ ಪ್ರೀತಿಸ್ತಾ ಇದ್ದ ಎಲ್ಲ ಜನ ನಿಮ್ಮಗಳ ಜೊತೆ ನಿಲ್ತಾರೆ ಅಂತ ನಾನು ಭಾವಿಸ್ತಿದ್ದೀನಿ. ಥ್ಯಾಂಕ್ ಯು. ತಮಗೆ ನಮಸ್ಕಾರ. ಥ್ಯಾಂಕ್ ಯು ರಘುನಾಥ್ ಅವರೇ. ಥ್ಯಾಂಕ್ ಯು.